ಹಾಯ್ ಫುಡ್ ಲವರ್ಸ್, ಟಮ್ಮಿ ವಿತ್ ಯಮ್ಮಿ ಫುಡ್ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್. ಟುಡೇಸ್ ಮೆನು ಹೋಳಿಗೆ ಅಥವಾ ಒಬ್ಬಟ್ಟು ಸಾರು. ಹಬ್ಬಕ್ಕೆ ಹೋಳಿಗೆ ಇದ್ಮೇಲೆ ಹೋಳಿಗೆ ಸಾರು ಇರಲೇಬೇಕು ಅಲ್ವಾ. ಈ ರೆಸಿಪಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಟೀಚ್ ಮಾಡ್ತೀನಿ, ನೀವು ಲರ್ನ್ ಮಾಡಿ. ಫಸ್ಟಿಗೆ ಕುಕ್ಕರ್ಗೆ 1 ಬೌಲ್ ತೊಗರಿ ಬೇಳೆ ಹಾಕಿ 2ರಿಂದ 3 ಸ್ಪೂನ್ ಕೈ ಎಣ್ಣೆ ಅಥವಾ ಹರಳೆಣ್ಣೆನ ಹಾಕಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ, ಬಿಕಾಸ್ ನಮಗೆ ಬೇಳೆನೂ ಬೇಯಬೇಕು. ಇನ್ನೊಂದು ಕಡೆ ನಮಗೆ ಸಾರಿಗೆ ಮಾಡಲಿಕ್ಕೆ ಬೇಳೆ ಕಟ್ಟು ಸಹ ಬೇಕು. ಸೊ 1 ಬೌಲ್ಗೆ 2ರಿಂದ 3 ಬೌಲ್ನಷ್ಟು ನೀರು ಹಾಕಿ ಅದು ಇಂಗಿದ ಮೇಲೆ 1 ಬೌಲ್ಗೆ ಬರುತ್ತೆ. ಆ ಬೇಳೆ ಬೇಯಿಸಿದ ನೀರನ್ನು ಬಸಿರಿ ಆ ಕಟ್ಟನ್ನು ಎತ್ತಿಟ್ಬಿಡಿ. ಈಗ ನೆಕ್ಸ್ಟ್ ಸ್ಟೆಪ್, ಮಸಾಲ ರೆಡಿ ಮಾಡ್ಕೊಳ್ಳೋ ಟೈಮ್. ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕಿ 2 ಈರುಳ್ಳಿ, 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳುಮೆಣಸು, ಸ್ವಲ್ಪ ಕರಿಬೇವು, 2 ಬೆಳ್ಳುಳ್ಳಿ, 2 ಟೊಮೆಟೊ ಎಲ್ಲ ದಪ್ಪಕ್ಕೆ ಹೆಚ್ಕೊಂಡಿರೋದು. ಅದಕ್ಕೆ 1 ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪು, ಮುಷ್ಟಿಯಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿರಬೇಕು 20 ನಿಮಿಷ. ಅದು ನೀರು ಹಾಕಕ್ಕೆ ಹೋಗಬೇಡಿ, ನೀರನ್ನು ರುಬ್ಬೋ ಟೈಮಲ್ಲಿ ಯೂಸ್ ಮಾಡಿಕೊಂಡ್ರೆ ಸಾಕು. ಈಗ ಜಸ್ಟ್ ಬರೀ ಹುಣಸೆ ಹಣ್ಣು ನೆನೆ ಹಾಕಿದ್ವಿ, ಅದನ್ನು ಇಷ್ಟನ್ನು ಹಾಕಿ ಎಲ್ಲದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ರೋಸ್ಟ್ ಮಾಡಬೇಕು. ಅದಾದಮೇಲೆ ಲಾಸ್ಟಿಗೆ ಕಾಯಿ ಹೆಚ್ಚಿರೋದು ಸ್ವಲ್ಪ ಹಾಕಿ ಅದು ಆರೋದಕ್ಕೆ ಬಿಡಬೇಕು. ಅದು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಎಲ್ಲದನ್ನು ಹಾಕಿ ಅದಕ್ಕೆ ಅರ್ಧ ಸ್ಪೂನ್ನಷ್ಟು ಅರಿಶಿನ, 1ರಿಂದ 2 ಸ್ಪೂನಷ್ಟು ಸಾಂಬಾರು ಪುಡಿನ ಬಳಸಿ ಎಲ್ಲದನ್ನು ಜಾರಿಗೆ ಹಾಕಿ ನೈಸಾಗಿ ಮಸಾಲಾನ ರುಬ್ಕೋಬೇಕು. ನಾವಿಲ್ಲಿ ಬರೀ ನೀರನ್ನೇ ಹಾಕೋ ಬದಲಿಗೆ ಹುಣಸೆಹಣ್ಣಿಂದು ಏನು ನೆನೆಸಿಟ್ಟಿದ್ವಿ ಅದರದ್ದೇ ನೀರನ್ನು ಬಳಸಿ ಇಲ್ಲಿ ಮಸಾಲಾನ ರುಬ್ಕೋತಾ ಇದ್ದೀವಿ. ಅದು ಕೂಡ ವೇಸ್ಟ್ ಆಗಬಾರ್ದು ಅಂತ. ಸೊ ಅದನ್ನು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಮುಷ್ಟಿಯಷ್ಟು ಒಬ್ಬಟ್ಟಿನ ಹೂರಣನ ಹಾಕಿ ಅದನ್ನು ಮಸಾಲೆ ಜೊತೆಗೆ ರುಬ್ಕೋಬೇಕು. ಸೊ ದಟ್ ನಮಗದು ಒಬ್ಬಟ್ಟು ಸಾರು ಅಂತ ತಿನ್ನುವಾಗ ಟೇಸ್ಟು ಗೊತ್ತಾಗಬೇಕು. ಅದಕ್ಕೋಸ್ಕರ ಮಸಾಲೆನ ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಇವಾಗ ಥರ್ಡ್ ಸ್ಟೆಪ್, ಬಾಣಲಿಗೆ 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕಿ ಅದಕ್ಕಾದಮೇಲೆ ಸಾಸಿವೆ, ಮುರಿದ ಒಣಮೆಣಸಿನ್ಕಾಯಿ 3, ಸ್ವಲ್ಪ ಕರಿಬೇವು ಹಾಕಿ ನಂತರ ರುಬ್ಬಿದ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಕುದಿಯೋದಕ್ಕೆ ಬಿಟ್ಬಿಡಬೇಕು. ಮಸಾಲೆ ಕುದೀತಾ ಇದೆ ಅನ್ನುವಾಗ ನಾವಿಲ್ಲಿ ಬೇಳೆಕಟ್ಟನ್ನು ಹಾಕ್ಕೋತಾ ಇದ್ದೀವಿ. ನಾವು ಬೇಳೆಕಟ್ಟು ಬಸ್ದಾಗ್ಲೇ 1 ಮುಷ್ಟಿಯಷ್ಟು ಕರಿಬೇವು ಎಲೆಗಳನ್ನ ಅದಕ್ಕೆ ಹಾಕಿ ಬಿಟ್ಟಿದ್ವಿ. ಸೊ ಇವಾಗ ಆ ಕರಿಬೇವಿನ ಎಲೆ ಸಮೇತನೇ ನಾವಿಲ್ಲಿ ಬೇಳೆಕಟ್ಟನ್ನು ಸಾರಿಗೆ ಹಾಕ್ತಾಯಿದ್ದೀವಿ. ಅದನ್ನು ಹಾಕಿದ ಮೇಲೆ ಅದು 1 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಜಾಸ್ತಿ ಕುದಿಸಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಾವಿಲ್ಲಿ 1 ಕುದಿ ಬರ್ತಾಯಿದೆ ಅಂದಿದ ತಕ್ಷಣವೇ ಗ್ಯಾಸ್ನ ಆಫ್ ಮಾಡಿಬಿಟ್ರೆ ಸಾಂಬಾರು ರೆಡಿ. ಇವಾಗ ಈ ರೆಸಿಪಿನ ನೀವು ಮನೇಲಿ ಮಾಡಿ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅವರು ಲೈಕ್ ಕೊಟ್ಟರೆ ನೀವು ನಮ್ಮ ವಿಡಿಯೋಗೆ 1 ಲೈಕ್ ಕೊಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಕಿಚನ್ ವೇರ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಟರ್ನ್ ಇಂಟು ಮ್ಯಾಜಿಕಲ್ ರೆಸಿಪೀಸ್. ಇಲ್ಲಿ ಸ್ವೀಟ್ಸಿಂದ ವರೆಗೆ, ಬ್ರೇಕ್ಫಾಸ್ಟಿಂದ ಡಿನ್ನರ್ವರೆಗೆ, ಚಾಟ್ಸಿಂದ ಡೆಸರ್ಟ್ವರೆಗೆ ಎಲ್ಲದು ಸಿಂಪಲ್ ಆ್ಯಂಡ್ ಟೇಸ್ಟಿ ವೇನಲ್ಲಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀವಿ. ನೀವು ನೋಡಿ ಕಲಿರಿ. ಬಾಯ್ ಫುಡೀಸ್.